ಭಾರತೀಯ ಸೇನೆಗೆ ಇತ್ತೀಚೆಗೆ ಸೇವೆಗೆ ಸೇರಿದ ಸಹೋದರ ಬಸವಕಿರಣ ಬಿರಾದರ ಪ್ರಸ್ತುತ ದೇಶ ಸೇವೆಯಲ್ಲಿ ನಿರತರಾಗಿದ್ದು, ಸಹೋದರ ಬಸವಕಿರಣನನ್ನ ಸ್ಮರಿಸಿ ಆತನ ಸಹೋದರಿ ವಚನಶ್ರೀ ಬಿರಾದರ್ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿ ರಾಖಿ ಕಟ್ಟಿದ ಘಟನೆ ನಡೆಯಿತು. ಅಣ್ಣ ಸೇನೆಯಲ್ಲಿ ದೇಶ ಕಾಯುತ್ತಿದ್ದಾರೆ. ಇಂದು ರಕ್ಷಾ ಬಂಧನ್ ಹಬ್ಬ. ಅಣ್ಣನ ಕ್ಷೇಮ ಕೋರಿ ಅಣ್ಣನಿಗೆ ರಾಖಿ ಕಟ್ಟಬೇಕಿದ್ದ ಸಹೋದರಿಗೆ ಅಣ್ಣನ ಗೈರು ತೀವ್ರವಾಗಿ ಕಾಡುತ್ತಿದೆ. ಹಾಗಾಗಿ ದೇಶ ಕಾಯುತ್ತಿರುವ ಅಣ್ಣನ ನೆನಪಲ್ಲಿ ರಾಷ್ಟ್ರ ಧ್ವಜಕ್ಕೆ ರಕ್ಷಾಬಂಧನ ಕಟ್ಟುವ ಮೂಲಕ ಸಹೋದರ ಪ್ರೀತಿಯ ಜೊತೆಗೆ ರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದಾರೆ ಇಲ್ಲಿನ ಸಹೋದರಿಯೊಬ್ಬರ. ಕಳೆದ 5 ತಿಂಗಳ ಹಿಂದೆ ಭಾರತೀಯ ಸೇನೆಗೆ ಸೇರಿದ ಸಹೋದರ ಬಸವಕಿರಣ ಬಿರಾದರ ಮೂಲತಃ ಬಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದವರ. ನಗರದ ಆದರ್ಶ ಕಾಲೋನಿಯ ಮನೆಯಲ್ಲಿ ರಕ್ಷಾಬಂಧನ ಹಬ್ಬ ಆಚರಿಸಿದ್ರ. ಅಕ್ಕ ವಚನಶ್ರೀ ಬಿರಾದರ ನಗರದ ಶ್ರೀರಾಮ ಫೈನಾನ್ಸ್ನಲ್ಲಿ ಕ್ಯಾಶಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ವೃದ್ಧಿಸುವ ಹಬ್ಬ ರಕ್ಷಾಬಂಧನ ದಿನ. ರಾಷ್ಟ್ರ ಧ್ವಜವನ್ನೇ ಸಹೋದರನೆಂದು ಭಾವಿಸಿ ರಾಖಿ ಕಟ್ಟಿದ್ದಾರೆ. ಸಹೋದರಿ ತಮ್ಮ ಸಹೋದರನ ಕೈಗೆ ರಾಖಿ ಕಟ್ಟುವ ಬದಲು ರಾಷ್ಟ್ರದ ಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರ ಧ್ವಜಕ್ಕೆ ರಾಖಿ ಕಟ್ಟಿ ಸಹೋದರನ ಯೋಗಕ್ಷೇಮ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡಿದ್ರ. ಸಹೋದರಿಯರ ಸುರಕ್ಷತೆಗಾಗಿ ಸಹೋದರ ಸದಾ ಬದ್ಧನಾಗಿರುತ್ತಾನೆ ಎಂಬುದು ಈ ಹಬ್ಬದ ಸಂಕೇತವಾಗಿದೆ. 5 ತಿಂಗಳ ಹಿಂದೆ ನನ್ನ ತಮ್ಮ ಬಸವಕಿರಣ್ ಬಿರಾದರ್ ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದಾನೆ. ಅವನು ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದ ನಂತರ ಮೊದಲನೆಯ ರಕ್ಷಾಬಂಧನ ಇದಾಗಿದೆ. ಪ್ರತಿ ವರ್ಷವೂ ರಕ್ಷಾಬಂಧನವನ್ನು ಸಂಭ್ರಮ ಸಡಗರದಿಂದ ನನ್ನ ತಮ್ಮಂದಿರ ಜೊತೆ ಆಚರಿಸುತ್ತಿದ್ದೆ. ಆದರೆ ಬಸವಕಿರಣ್ ಬಿರಾದರ್ ನನ್ನ ತಮ್ಮ ಭಾರತೀಯ ಸೇನೆ ಸೇವೆಯಲ್ಲಿ ಸೇರಿಕೊಂಡ ನಂತರ ಮೊದಲನೇ ರಕ್ಷಾಬಂಧನ ಇದಾಗಿದೆ. ಅವನು ಭಾರತೀಯ ಸೇನೆ ಸೇವೆಯಲ್ಲಿ ನಿರತನಾಗಿದ್ದಾನೆ. ಇಂದು ಕೂಡ ಅವನು ನಿರತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಆದ ಕಾರಣ ನಾನು ನನ್ನ ತಮ್ಮನಿಗೆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರಧ್ವಜಕ್ಕೆ ರಾಖಿ ಕಟ್ಟಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿದನೆಂದು ಹಬ್ಬವನ್ನು ಆಚರಿಸುತ್ತಿದ್ದೇನೆ. ನನ್ನ ತಮ್ಮನಿಗೆ ಮತ್ತು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನ್ನ ಸಹೋದರರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ರಕ್ಷಾಬಂಧನ ಹಬ್ಬ ಬೀದರ್ ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು.